ಇದಕ್ಕೆ ಗಮ್ಮನ್ನ ಅಂಟಿಸ್ಕೊಂಡ್ರೆ ಇದು ಫುಲ್ ಅಳಿಸ್ಬೇಕು. ಇದನ್ನ ಕೊನೆಗೆ ಏನ್ ಮಾಡ್ಬೇಕು, ಅದನ್ನ ರಟ್ಟನ್ನ ಇಲ್ಲಿ ಕಟ್ ಮಾಡಬೇಕು. ಇದನ್ನ ಏನ್ ಮಾಡ್ತೀವಿ ಅವಾಗ, ಇಷ್ಟು ಭಾಗವನ್ನ ಕಟ್ ಮಾಡಿ ತೆಗಿತೀವಿ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು, ಕಲರ್ ಪೇಪರ್, ಮಿಂಚಿರ್ತಕ್ಕಂಥ ಪೇಪರ್ ಅನ್ನ ಗಮ್ ಮಾಡ್ತೀವಿ. ಇದಕ್ಕೆ ಮಿಂಚಿರತಕ್ಕಂಥ ಗಮ್ಮನ್ನ ಗಮ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ
ನೆನಪಿಟ್ಟು ಕಲಿಸಿ ಗಣಪತಿ ಮಾಡ್ತಕ್ಕಂಥ ಹಾಬಿ ಎಲ್ಲರಿಗೂ ಗಂಡು ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಹೌದಲ್ವೇನ್ರ ಮಂಜು? ಮಾಡಿದ್ದೀರಲ್ವಾ? ಅವೆಲ್ಲ ಮಾಡೋದನ್ನ ಕಲಿಬೇಕು. ಅದೇ ಕರಕುಶಲ ಕಲೆ ಅಂತ. ಈಗ ಪೆನ್ ಸ್ಟ್ಯಾಂಡ್ ತಯಾರಿಕೆಗೆ ಬೇಕಾಗುವ ಅವಶ್ಯಕ ಅಂದ್ರೆ ಈಗ ನಾವು ಒಂದು ಪೆನ್ ಅನ್ನ ನಾವು ಓದೋದಕ್ಕೆ ಒಂದು ಪೆನ್ ಸ್ಟ್ಯಾಂಡ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಪೆನ್ ಸ್ಟ್ಯಾಂಡ್. ಮಂಜು ಅಲ್ಲಿ ಆಫೀಸ್ ಒಂದು ಪೇಪರ್ ತಗೊಂಡ್ಬರೋದು, ಒಂದು ಪೇಪರ್ ದೊಡ್ಡ ಶೀಟ್, ಅದರಲ್ಲಿ ಒಂದು ಪೇಪರ್ ಒಂದು ಎಕ್ಸೈಸ್ ವೇಸ್ಟ್ ಕೊಡಿಲ್ಲ, ಅದು ಯಾವ ತರ ಅಂತ ತೋರಿಸ್ತೀವಿ. ಎಕ್ಸ್ ಪೇಪರ್ ಶೀಟ್ ಇದು ವೇಸ್ಟ್ ಪೇಪರ್ ಎಕ್ಸಸೈಸ್ ಬೇಗ ನಿಮಿಷ ನೋಡಿ. ಹೀಗೆ ವೇಸ್ಟ್ ಅಲ್ವಾ ಇದು? ನೋಡಿ ಈ ತರ ಇದೆ ಅಲ್ವಾ? ಈ ಪೇಪರ್ ಅಲ್ಲಿ ನಾವು ಒಂದು ಪೆನ್ ಸ್ಟ್ಯಾಂಡ್ ಅನ್ನ ಮಾಡಬಹುದು. ಯಾವ ರೀತಿ ನೋಡಿ, ಇಲ್ಲಿ ಒಂದು ಈ ತರ ಸುತ್ತದಪ್ಪ. ಈಗ ಸ್ಟಾರ್ಟಿಂಗ್ ಸಣ್ಣದ ಸುತ್ತಿ ಪೆನ್ ಕಡ್ಡಿ ಇದೆಯಾ? ಪೆನ್ ಕಡ್ಡಿ ಕೊಡಿ, ಪೆನ್ ಕಡ್ಡಿ ಕೊಡಿ. ಇದಲ್ಲ ಪೆನ್ ಕಡ್ಡಿ, ಕಡ್ಡಿ ಪೆನ್ ಕಡ್ಡಿಯಿಂದ ಅದನ್ನ ಪೆನ್ ಸ್ಟ್ಯಾಂಡ್ ಅನ್ನ ಮಾಡ್ತಕ್ಕಂಥದ್ದು. ಕಡ್ಡಿ ಕೊಡು, ಕಡ್ಡಿ ಅದರೊಳಗೆ ನೋಡಿ ಈ ರೀತಿಯಾಗಿ ನೋಡಿ ಇಲ್ಲಿ. ನೋಡಿ ಹೀಗೆ ಈ ತರ ಮಾಡ್ಕೊಳ್ಳೋದು.
ಡಿಸೈನ್ ಅನ್ನ ಮಾಡ್ತಕ್ಕಂಥದ್ದು. ಮಡಿಕೆಗಳು ಬೇಸಿಗೆನಲ್ಲಿ ನೀರು ಕುಡಿಯೋದಕ್ಕೆ ಬಳಸ್ತೀವಲ್ವಾ, ಸೊರೆ ಅಂತ ಕರಿತೀವಿ ಅಥವಾ ಮಡಿಕೆಗಳು ಅಂತ ಕರಿತೀವಿ. ಅದರ ಮೇಲೆ ಏನ್ ಮಾಡ್ತಕ್ಕಂಥದ್ದು, ಡಿಸೈನ್ ಅನ್ನ ಮಾಡ್ತಕ್ಕಂಥದ್ದು. ಅದು ಒಂದು ಏನು, ಕರಕುಶಲದ ಕಲೆ. ಅದು ಕೂಡ ಒಂದು ಕರಕುಶಲ ಕಲೆ. ನಾವು ಬೇಸಿಗೆನಲ್ಲಿ ಏನ್ ಮಾಡ್ತೀವಿ, ನೀರು ತಂಪಾಗಿರಲು ಸೊರೆನಲ್ಲಿ ಇಡ್ತೀವಿ ಅಲ್ವಾ. ಅದಕ್ಕೂ ಏನ್ ಮಾಡ್ಬೇಕು, ಹಂಗೆ ಇಟ್ಟು ಚೆನ್ನಾಗಿ ಕಾಣಿಸುತ್ತಾ, ಏನ್ ಮಾಡ್ಬೇಕು, ನಾವು ಡಿಸೈನ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಡಿಸೈನ್ ಅನ್ನ ಮಾಡ್ಬೇಕು. ಯಾವ್ದ್ರಲ್ಲಿ, ಪೇಂಟ್ ಅಲ್ಲಿ. ಹೌದಾ, ಆ ಪೇಂಟ್ ಅಲ್ಲಿ ಡಿಸೈನ್ ಮಾಡಿದಾಗ ಅದು ಒಂದು ಏನಾಗುತ್ತೆ, ಅದು ಒಂದು ನಾವು ಎಲ್ಲದರಲ್ಲೂ ನಾವು ಒಂದು ಕರಕುಶಲ ಕಲೆಯನ್ನ ನಾವು ಕಾಣ್ತೀವಿ. ಹೌದಾ, ಈಗ ಕರಕುಶಲ ಕಲೆಯಲ್ಲಿ ಈ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವು ಕಾಣ್ತೀವಿ. ಹೌದಾ, ಒಂದು ಪಾಟ್ ಅನ್ನ, ಒಂದು ಗಿಡವನ್ನ ಬೆಳೆಸೋದಿರ್ಬಹುದು, ಅದು ಒಂದು ಕಲೆ. ಒಂದು ಗಿಡವನ್ನ ಪಾಟ್ ಅಲ್ಲಿ ಬೆಳೆಸೋದಿರ್ಬಹುದು, ಆಮೇಲೆ ಅಂಗಳದಲ್ಲಿ ಒಂದು ಗಿಡವನ್ನ ಬೆಳೆಸೋದಿರ್ಬಹುದು, ಅದು ಒಂದು ಕಲೆ ಕೂಡ. ಹೌದಾ, ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಇರುತ್ತೆ. ಒಬ್ಬರಿಗೆ ಅಡುಗೆ ಮಾಡೋದಂದ್ರೆ ತುಂಬಾ ಚಂದ ಅಡುಗೆ ಮಾಡೋದು ಇಂಟ್ರೆಸ್ಟ್ ಇರುತ್ತೆ, ಒಬ್ಬರಿಗೆ ಕ್ಲೀನ್ನೆಸ್ ಮಾಡುವ ಅಭ್ಯಾಸ ಇರುತ್ತೆ, ಅದು ನೀಟಾಗಿ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅವರವರ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಹೌದಾ, ಈಗ ನಾವು ಫೈಲ್ ಬಗ್ಗೆ ತಿಳ್ಕೊಂಡ್ವಿ, ಕಿರೀಟದ ಬಗ್ಗೆ ತಿಳ್ಕೊಂಡ್ವಿ. ನೋಡಿ, ಕರಕುಶಲ ಕಲೆ ಒಂದು ಸಾಂಪ್ರದಾಯಿಕ ಕಲೆ. ಕರಕುಶಲ ಕಲೆ ಅಂತಕ್ಕಂಥದ್ದು ಏನು, ಸಾಂಪ್ರದಾಯಿಕ ಕಲೆ. ಈಗ ನಾವು ಎಲ್ಲ ರಾಜರುಗಳ ಕಾಲ ಇತಿಹಾಸವನ್ನು ನೋಡಿದಾಗ ಎಲ್ಲರ ಕಾಲದಲ್ಲಿಯೂ ಕಮ್ಮಾರಿಕೆ ಮತ್ತೆ ಕಮ್ಮಾರಿಕೆ ಇದೆ, ಕುಂಬಾರಿಕೆ ಇದೆ, ಚಮ್ಮಾರಿಕೆಗಳಿದೆ. ಇವೆಲ್ಲವೂ ಸಹ ಕಲೆಗಳು, ಕರಕುಶಲ ಕಲೆಗಳನ್ನ ನಾವು ನೋಡಿದ್ದೀವಿ, ಅದು ತಿಳ್ಕೊಂಡಿದ್ದೀವಿ. ಹೌದಲ್ವಾ, ಹೀಗೆ ಕರಕುಶಲ ಕಲೆ ಒಂದು ಸಾಂಪ್ರದಾಯಿಕ ಕಲೆ. ಕರಕುಶಲ ಕಲೆ ಒಂದು ಕಲೆಗಳು ಕುಂಬಾರಿಕೆ, ನೇಯ್ಗೆ ಮತ್ತು ಕಮ್ಮಾರಿಕೆ, ಇವು ಕರಕುಶಲ ಕಲೆಗಳು. ಬಹಳ ಮುಖ್ಯ ದಾಖಲೆಗಳನ್ನು ಇರಿಸುವ ವಸ್ತು ಸಾಧನ, ಬಹಳ ದಾಖಲೆಗಳನ್ನು ಇಡುವಂತಹ ಒಂದು ಸಾಧನ ಯಾವುದು, ಫೈಲು. ಬಹಳ ಒಂದು ದಾಖಲೆಗಳನ್ನು ಇಡ್ತಕ್ಕಂಥದ್ದು ಯಾವುದು, ಫೈಲು. ಅರ್ಥ ಆಗ್ತಿದ್ಯಾ? ಈಗ ನಾವು ಏನಾದರೂ ಒಂದು ದಾಖಲೆಗಳನ್ನು ಇಡೋದಾದ್ರೆ ಏನ್ ಮಾಡ್ತೀವಿ, ಫೈಲಲ್ಲಿ ಇಡ್ತೀವಿ. ನೀವು ಯಾವುದೇ ಎಲ್ಲ ಸಬ್ಜೆಕ್ಟ್ ಯಾವ್ದ್ರ ಮೂಲಕ ಇಡ್ತೀವಿ, ಒಂದೊಂದು ಸಬ್ಜೆಕ್ಟ್ ಒಂದೊಂದು ಫೈಲ್ ಇಡ್ತಾರ ಇಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಫೈಲ್ ಅನ್ನ ಇಡ್ತೀವಿ. ಆ ಫೈಲ್ ಮಾಡೋದು ಕಲೆ. ಹೌದಲ್ವಾ, ಫೈಲನ್ನ ಯಾವ ರೀತಿ ಇಡಬೇಕು, ಅದಕ್ಕೆ ಏನಂತ ಹೆಸರು ಬರೀಬೇಕು, ಅದನ್ನ ನೋಡೋದಕ್ಕೆ ಚಂದವಾಗಿ ಮೇಲೆಲ್ಲ ಡಿಸೈನ್ ಮಾಡಬೇಕು. ಇವೆಲ್ಲವೂ ಕೂಡ ಒಂದು ಕಲೆ. ಒಂದು ಫೈಲ್ ಮಾಡ್ತಕ್ಕಂಥದ್ದು ಒಂದು ಕಲೆ. ಕರಕುಶಲ ಕಲೆಯಲ್ಲಿ ಮೂರು ಮುಖ್ಯ ಅಂಶಗಳಿದಾವೆ. ಯಾವಪ್ಪ ಅಂತ ಹೇಳಿದ್ರೆ, ವಸ್ತುಗಳ ಮಿತ ಬಳಕೆ. ವಸ್ತುಗಳನ್ನ ಮಾಡ್ತೀವಿ ಅಂತೇಳಿ ತುಂಬಾ ವೇಸ್ಟ್ ಮಾಡಿ ಬಿಸಾಕೋದಲ್ಲ, ತುಂಬಾ ಕೆಡ್ಸೋದಲ್ಲ. ಇವೆಲ್ಲವೂ ಸಹ ವಸ್ತುಗಳ ಮಿತ ಬಳಕೆ. ಏನಿದು, ವಸ್ತುಗಳ ಮಿತ ಬಳಕೆ. ಅದರಲ್ಲಿ ಮೂರು ಬಗೆ ಇದ್ದಾವೆ. ಒಂದೇದು ವಸ್ತುಗಳ ಮಿತ ಬಳಕೆ. ವಸ್ತುಗಳ ಮಿತ ಬಳಕೆ, ವಸ್ತುಗಳ ಮಿತ ಬಳಕೆ ಮತ್ತೆ ಮರುಬಳಕೆ ಮತ್ತು ಪುನರ್ಬಳಕೆ. ಈಗ ನಾವು ಮರುಬಳಕೆಯನ್ನ ಮಾಡ್ತೀವಿ. ಏನ್ ಮಾಡ್ತೀವಿ, ಮರುಬಳಕೆ ಮತ್ತು ಪುನರ್ಬಳಕೆ. ಮರುಬಳಕೆ, ಪುನರ್ಬಳಕೆ. ಈಗ ಇದರಲ್ಲಿ ಕರಕುಶಲ ಕಲೆಗಳಲ್ಲಿ ಮೂರು ಭಾಗಗಳಾಗಿ ಮಾಡ್ತೀವಿ. ಒಂದು ವಸ್ತುಗಳ ಮಿತ ಬಳಕೆ, ಮರುಬಳಕೆ ಮತ್ತು ಪುನರ್ಬಳಕೆ. ಇಲ್ಲಿ ವಸ್ತುಗಳನ್ನ ಕಡಿಮೆ ಅಂದ್ರೆ ವೇಸ್ಟ್ ಆಗೋದು. ಮಿತ ಅಂದ್ರೆ
ಅಲ್ಲೇ ನೋಡ್ಕೊಂಡ್ಲೆ ಹೇಳು ನೀನು. ಡ್ರಾಯಿಂಗ್ ಶೀಟ್, ಕತ್ತರಿ, ಚರಗಿ, ಲ್ಯಾಂಡ್ಸ್ಕೇಪ್. ಇವು ಫೈಲ್ ತಯಾರಿಕೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು. ಕುತ್ಕೊಳ್ತಾರೆ. ಗೃಹ ಕೈಗಾರಿಕಾ ಕಲೆಗಳಿಗೆ ಯಾವ್ಯಾವು ಯಾರಿಗಾರ ಗೊತ್ತಾ? ಗೃಹ ಕೈಗಾರಿಕೆ, ಗೃಹ ಅಂದ್ರೆ ಮನೆ, ಒಂದು ಮನೆಯನ್ನು ಒಂದು ಕೈಗಾರಿಕೆ ಅಂದ್ರೆ ನಾವು ಒಂದು ಮನೆಯನ್ನ ಕಟ್ತೀವಿ. ಗೃಹ ಕೈಗಾರಿಕೆಗೆ ಬೇಕಾಗ್ತಕ್ಕಂಥ ವಸ್ತುಗಳು ಸಿಮೆಂಟು, ಇಟ್ಟಿಗೆ, ಹಾ ಮರಳು, ಹಾ ಹಾ ಹೇಳಿ. ಎಂಸೈಟು, ಹಾ ಇಟ್ಟಿಗೆ, ಹಾ ಆಮೇಲೆ ಕಲ್ಮೆ, ಹಾ. ಮರಳು, ಪುಟ್ಟಿ, ಹಾ ಹೌದು. ಲೇಸು, ಹಾ ಟೈಲ್ಸ್, ಸಲಿಕೆ, ಸಲಿಕೆ, ಆರೆ, ಹೌದು ಆರೆ, ಪುಟ್ಟಿ, ಪುಟ್ಟಿ ಇವೆಲ್ಲವೂ ಸಹ ಆಮೇಲೆ ಇದು ಕಿಟಕಿ, ಬಾಗಿಲು, ಹಾ ಕಿಟಕಿ, ಬಾಗಿಲು, ಗ್ಲಾಸ್ಗಳು, ಇವು ಕಬ್ಬಿಣ ಇವೆಲ್ಲವೂ ಸಹ ಗೃಹ ಕೈಗಾರಿಕೆ ಅಂದ್ರೆ ಮನೆಯನ್ನ ಕಟ್ಟೋದಕ್ಕೆ ಇವೆಲ್ಲವೂ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಹಾ ಇವೆಲ್ಲವೂ ಸಹ ಪೇಂಟ್ ಅಥವಾ ಸುಣ್ಣ ಇವೆಲ್ಲವೂ ಸಹ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಹಾ ಈಗ ಇಲ್ಲಿ ಪೆನ್ ಸ್ಟ್ಯಾಂಡ್ ತಯಾರಿಕೆಗೆ ಬೇಕಾಗುವ ಅವಶ್ಯಕ ಸಾಮಗ್ರಿಗಳು ಯಾವ್ಯಾವು ಯಾರು ಹೇಳ್ತೀರಾ? ಪೆನ್ ಸ್ಟ್ಯಾಂಡ್ ತಯಾರಿಕೆಗೆ ಪೆನ್ ಸ್ಟ್ಯಾಂಡ್ ತಯಾರಿಕೆಗೆ ಹಾ ರಟ್ಟು ಅಲ್ಲ ಪೇಪರ್ ಹಾ ಕಲರ್ ಪೇಂಟ್ ಕಡ್ಡಿ, ಹಾ ಕತ್ರಿ, ಗಮ್ಮು ಆಮೇಲೆ ಆ ಪೇಂಟ್ ಮೇಲೆ ಪೇಂಟ್ ಮಾಡ್ಬೇಕು ಅದಕ್ಕೆ ಲಾಸ್ಟಿಗೆ. ನೆಕ್ಸ್ಟ್ ಅಷ್ಟು ಮತ್ತೆ ಮಾಡ್ತಕ್ಕಂಥ ಮಾಡುವವರು ಅದನ್ನ ಮಾಡ್ತಕ್ಕಂಥ ಈಗ ಇಷ್ಟು ಸಾಮಗ್ರಿಗಳು ಬೇಕಾಗ್ತದೆ ಅಲ್ವಾ? ಮತ್ತು ಶ್ರಮ ಬೇಕಾಗುತ್ತೆ ಅಲ್ವಾ? ಇವಿಷ್ಟು ನಮಗೆ ಫೈಲ್ ಅನ್ನ ತಯಾರಿಕೆಯಲ್ಲಿ ನಾವು ಮಾಡಬಹುದು. ನಾಳೆ ಯಾರಾದ್ರೂ ನೀವು ಹುಡುಗಿಯರು ಕೇಳಿ, ನೀವು ಯಾರ್ಯಾರ ಪೆನ್ನು ಫೈಲಿನ ನೆಕ್ಸ್ಟ್ ಒಂದು ನೀವು ಗಣಪತಿ ನಿಮ್ಮ ಕರಕುಶಲ ಕಲೆಯನ್ನ ನಾಳೆ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನಾಳೆ ಕೇಳಿಸ್ತಾ ಹುಡುಗರು ಏನೇನ್ ಮಾಡ್ಕೊಂಡ್ ಬರ್ತೀಯಪ್ಪ ನೀನು? ಕರಕುಶಲ ಕಲೆ ಏನ್ ಮಾಡ್ಕೊಂಡ್ ಬರ್ತೀಯಾ? ಕೇಳಿಸ್ತಾ? ನೀನೇನ್ ಮಾಡ್ಕೊಂಡ್ ಬರ್ತೀಯ? ನೀನು ಕರಕುಶಲ ಗಣಪತಿ ಮಾಡ್ಕೊಂಡ್ ಬರ್ತೀಯ? ನೆಕ್ಸ್ಟ್ ಪುಟ್ಟಿ ನೀನೇನ್ ಮಾಡ್ಕೊಂಡ್ ಬರ್ತೀಯ? ಕರಕುಶಲ ಕಿರೀಟ ನಾಳೆ ಮಾಡ್ಕೊಂಡ್ ಬರ್ತೀಯ. ಪೆನ್ ಬಾಕ್ಸ್ ನೀನು ಮಾಡ್ಕೊಂಡು ನೀನು ದೀಕ್ಷಾ ಕಿರೀಟ ಇಷ್ಟು ಜನ ನಾಳೆ ತಂದು ತೋರಿಸ್ತಾರೆ. ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಆ ಯಾವ ಒಂದು ನಿಮ್ಮಲ್ಲಿ ಒಂದು ಕರಕುಶಲ ಕಲೆ ಇದೆ ಅಂತ ಅರ್ಥ ಆಯ್ತಾ? ಇನ್ನು ಇಲ್ಲಿ ಒಂದು ಕ್ವಶನ್, ಯಾವುದಾದರೂ ಒಂದು ಕರಕುಶಲ ಕಲೆಯನ್ನ ಹೆಸರಿಸಿ ಅದಕ್ಕೆ ಬೇಕಾಗುವ ಅವಶ್ಯಕ ಸಾಮಗ್ರಿಗಳನ್ನ ಪಟ್ಟಿ ಮಾಡಿ ಅಂತ ಕ್ವಶನ್ ಕೇಳಿದ್ರೆ ಏನ್ ಹೇಳ್ತೀರಪ್ಪ ಮಂಜುನಾಥ? ಯಾವುದಾದರೂ ಒಂದು ಕರಕುಶಲ ಕಲೆಯನ್ನ ಹೆಸರಿಸಿ, ಯಾವುದಾದರೂ ಒಂದು ಕರಕುಶಲ ಕಲೆಯನ್ನ ಹೆಸರಿಸಿ. ಯಾವ್ದು ಹೆಸರಿಸ್ತೀಯಾ? ಗಣಪತಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನು? ನಾನು ಅವನನ್ನು ಕೇಳ್ತಾ ಇರೋದು. ನೀರು, ಮಣ್ಣು, ಆಮೇಲೆ ಪೇಂಟು ಅಷ್ಟೇನಾ?